ಸ್ನೇಹಿತರೆ ಈ ವಿಡಿಯೋ ನೋಡಕತ್ತಾರು ಸಿವಿಲ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದಂತೆ ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿರ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಕಟ್ ಆಫ್ ವಿಡಿಯೋ ಮಾಡಕ ಅನುಕೂಲ ಆಗುತ್ತಾ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ 4,000 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ 2/8/2026 ನಿಮ್ದು ಮುಖ್ಯ ಪರೀಕ್ಷೆ ಇರ್ತದ. ಹಾಗಿದ್ರೆ ಈ ಎಕ್ಸಾಮ್ ಸಿಟಿಯನ್ನ ಯಾವಾಗ ಬಿಡ್ತಾರ? ಹಾಗಿದ್ರೆ ನಮ್ದು ನಾ ಆಲ್ರೆಡಿ ಈಗ ಅಪ್ಲಿಕೇಶನ್ ಹಾಕಿರಿ, ನಮ್ದು ಯಾವ ಜಿಲ್ಲೆಗೆ ಎಕ್ಸಾಮ್ ಬರುತ್ತಾ, ಅದೇ ರೀತಿ ಬೆಂಗಳೂರಿಗೆ ಅರ್ಜಿ ಸಲ್ಲಿಸಿದವರಿಗೆ ಯಾವ ಜಿಲ್ಲೆಗೆ ಎಕ್ಸಾಮ್ ಸಿಟಿ ಬರುತ್ತಂತ ನೋಡ್ಕೊಂಡ್ ಬರೋಣ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೆ ನೋಡಿ, ಇಂಪಾರ್ಟೆಂಟ್ ಟಾಪಿಕ್ ಐತ್ರಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಅದಕ್ಕೂ ಮೊದಲು ಬಂದು ಇನ್ನೊಂದು ನಿಮ್ದು 10 ದಿವಸ ಮಾತ್ರ ಟೈಮ್ ಐತಿ. ಅವಾಗ ನೀವು ಯಾವ ರೀತಿ ಯಾವನ್ನ ಓದ್ಬೇಕಪ್ಪ ಅಂದ್ರೆ ಈ ರೀತಿ ಕ್ವಿಕ್ ರಿವಿಷನ್ ಸಂಬಂಧ ಶಾರ್ಟ್ಕಟ್ ವೇದಾಗ ಓದ್ಬೇಕು. ಆಲ್ರೆಡಿ ಈಗ ಇದಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸ್ ನ ಓದಿರ್ತೀರಿ. ಈ ರೀತಿ ಈಗ ಶಾರ್ಟ್ಕಟ್ ನೋಟ್ಸ್ ನ ಓದಿರಂತೆ ಇಲ್ಲಿ ನೋಡ್ಕೋರಿ. ಕಂಪ್ಲೀಟ್ ಆದ ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಒಟ್ಟು ವಿಧಿಗಳು ಮತ್ತೆ ಯಾವ ಭಾಗದಲ್ಲಿ ಬರುತ್ತೆ, ಅದೇ ರೀತಿ ಯಾವ ವಿಧಿ ಏನನ್ನ ಕಾರ್ಯನ ಮಾಡ್ತದಂತೆ ಕಂಪ್ಲೀಟ್ ಆದ ಮಾಹಿತಿ ಒಳ ಈ ರೀತಿ ಕ್ವಿಕ್ ರಿವಿಷನ್ ಸಂಬಂಧ ಈ ನೋಟ್ಸ್ ಅನ್ನ ಓದ್ಬೋದು. ಈಗ ಆದಷ್ಟು ಕೊನೆಯ ಹಂತದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಓನ್ಲಿ ರಿವಿಷನ್ ಪರ್ಪಸ್ ಸ್ಟಡಿಯನ್ನ ಮಾಡ್ಬೇಕು. ರಿವಿಷನ್ ಪರ್ಪಸ್ ಯಾವ ರೀತಿಯಪ್ಪ ಅಂದ್ರೆ ಇಷ್ಟು ದಿವಸ ಏನ್ ಓದಿರ್ತಲ್ಲ ಅದನ್ನ ಒಂದ್ ಕಡೆ ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಂಡಿರ್ಬೇಕು. ಮಾಡ್ಕೊಂಡಿರ್ಲಿಲ್ಲಪ್ಪ ಅಂದ್ರೆ ನಿಮ್ಗೆ ಶಾರ್ಟ್ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀರಿ. ಸ್ನೇಹಿತರಿಗೆ ಆಲ್ರೆಡಿ ನೀವು ಭಾರತ ಇತಿಹಾಸಕ್ಕೆ ಸಂಬಂಧಿಸಿ ಕಡಿಮೆ ಒಂದು 700-800 ಪೇಜ್ ಓದಿರ್ತೀರಿ. ನಾವು ನಿಮ್ಗೆ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದ ಕಡಿಮೆ ಸಮಯದಲ್ಲಿ ರಿವಿಷನ್ ಮಾಡೋ ಸಲುವಾಗಿ ಒಂದು 100 ಪೇಜ್ ಇರೋ PDF ಅನ್ನ ರೆಡಿ ಮಾಡಿದ್ದೀವಿ. ಈ ರೀತಿ ಅದು ಕೂಡ ನಿಮಗೆ ಇಲ್ಲಿ ಕ್ವಶನ್ಸ್ ವಿತ್ ಆನ್ಸರ್ ಕೂಡ ಇರುತ್ತೆ, ಪ್ಲಸ್ ನಿಮಗೆ ಡೀಟೇಲ್ಸ್ ಕೂಡ ಇರುತ್ತೆ. ಅಂದ್ರೆ 100 ಪೇಜ್ ಒಳಗಡೆ ಎಲ್ಲ ಕಂಪ್ಲೀಟ್ ಭಾರತ ಇತಿಹಾಸದ ಕ್ವಿಕ್ ರಿವಿಷನ್ ಸಂಬಂಧ ಇಂಪಾರ್ಟೆಂಟ್ ಟಾಪಿಕ್ ಗಳನ್ನ ಅಷ್ಟೇ ಒಳಗೊಂಡಂತೆ ಈ ರೀತಿ ನಿಮಗೆ ಬುಲೆಟ್ ಪಾಯಿಂಟ್ಸ್ ಇರುವ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ. ನೋಡ್ತಿರ್ಬೋದು ನೀವು ಈ ರೀತಿ ನೋಟ್ಸ್ ಇರುತ್ತೆ. ಇದು ಇಂಪಾರ್ಟೆಂಟ್ ಆಗಿ ನಿಮಗೆ ಕ್ವಿಕ್ ರಿವಿಷನ್ ಸಂಬಂಧ ಮಾಡಿದ ನೋಟ್ಸ್ ಇರುತ್ತೆ. ಯಾರಿಗಾದ್ರೂ ಈ ನೋಟ್ಸ್ ಗಳು ಏನಾದ್ರು ಬೇಕಾಗಿತ್ತಪ್ಪ ಅಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ. ಸ್ನೇಹಿತರೆ ಈ ನೋಟ್ಸ್ ಅಲ್ಲಿ ನಿಮಗೆ ಕ್ವಿಕ್ ರಿವಿಷನ್ ಸಂಬಂಧಪಟ್ಟ ಶಾರ್ಟ್ ನೋಟ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ನಿಮಗೆ PC, PSI, SDA, FTA, ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಕಳಿಸಲಾಗ್ತದೆ. ಮುಖ್ಯವಾಗಿ 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಕಳಿಸಲಾಗ್ತದ. ಇದ್ರ ಜೊತೆಗೆ 6 to 10th ನೋಟ್ಸ್, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಕೂಡ ಇರುತ್ತೆ. ಇವೆಲ್ಲ ಸೇರಿ ಮೊದಲಿಗೆ 350 ರೂಪಾಯಿ ನೇಮಕಾತಿ ಆದ ಕಾರಣ ಅದೇ ರೀತಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 250 ರೂಪಾಯಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಇವು ನೋಟ್ಸ್ ಕೊನೆಯ ಹಂತದಲ್ಲಿ ಕ್ವಿಕ್ ರಿವಿಷನ್ ಆಗಿ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಉಪಯುಕ್ತ ಇರ್ತಾವ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ. ಯಾರು ಕೂಡ ಕಾಲನ ಮಾಡಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಕಂಪ್ಲೀಟ್ ಆದ ಮಾಹಿತಿನ ಶೇರ್ ಮಾಡಲಾಗುವುದು. ಓಕೆ ಸ್ನೇಹಿತರೆ, ಇಂಟ್ರೆಸ್ಟ್ ಇದ್ದರು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ, ಅದರಲ್ಲೂ ಮೇನ್ ಇಂಪಾರ್ಟೆಂಟ್ ಆಗಿ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಅನ್ನ ಕವರ್ ಮಾಡಲು ಶಾರ್ಟ್ ನೋಟ್ಸ್ ಇರ್ತಾವ. ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಈಗ ಎಕ್ಸಾಂಪಲ್ ನಾನು ಆಲ್ರೆಡಿ ಅದ್ರೊಳಗೆ ಹೇಳಿದೆ, ಪ್ರತಿಯೊಂದು ಸಬ್ಜೆಕ್ಟ್ಗೆ ಒಂದು 50, 60, 70 ಈ ರೀತಿ ಪೇಜ್ ಸಿಲೆಬಸ್ ಶಾರ್ಟ್ ನೋಟ್ಸ್ ಐತ್ರಿ. ಓಕೆ ಬನ್ನಿ, ಈಗ ಹಾಗಿದ್ರೆ ನಾವು ಆಲ್ರೆಡಿ ಈಗ ಅಪ್ಲಿಕೇಶನ್ ಬೆಂಗಳೂರು ನಗರ ಹಾಕಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹಾಕಿದ್ವಿ. ಹಾಗಿದ್ರೆ ನಮ್ದು ಎಕ್ಸಾಮ್ ಸಿಟಿ ಎಲ್ಲಿ ಬರುತ್ತಾ? ಸ್ನೇಹಿತರೆ ಎಕ್ಸಾಮ್ ಸಿಟಿ ನೋಡ್ರಿ ಎಲ್ಲರದು ಕೂಡ ಒಮ್ಮೆ ಬರ್ತಾರ. ಅದು ಪುರುಷರೇ ಇರ್ಲಿ, ಮಹಿಳೆಯರೇ ಇರ್ಲಿ, ಸೇವಾನಿರತ ಇರ್ಲಿ, ಎಕ್ಸ್ ಸರ್ವಿಸ್ ಮೆನ್ ಇರ್ಲಿ, ಯಾರೇ ಇದ್ರು ಕೂಡ ಎಕ್ಸಾಮ್ ಸಿಟಿನ ಒಮ್ಮೆ ಬಿಡ್ತಾರ. ಅಂದ್ರೆ ಈ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬಿಡ್ತಾರಲ್ಲ ಆ ರೀತಿ 10 ದಿವಸ ಮೊದಲ ಎಕ್ಸಾಮ್ ಸಿಟಿಯನ್ನ ಈ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಡೆಸುವ ಎಕ್ಸಾಮ್ ಅಲ್ಲಿ ಬಿಡಂಗಿಲ್ರಿ. ಬಟ್ ಆದ್ರೆ ಇಲ್ಲಿ ನಿಮಗೆ ಒಂದು ವಾರ ಮೊದಲ ಏನ್ ಬಿಡ್ತಾರ, ನಿಮ್ದು ಡೈರೆಕ್ಟ್ ಆಗಿ ಹಾಲ್ ಟಿಕೆಟ್ ಅನ್ನ ಬಿಟ್ಟು ಬಿಡ್ತಾರ. ಇದು ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾವ ರೀತಿ ಬಿಡ್ತಾರಪ್ಪ ಅಂದ್ರ 10 ದಿವಸ ಬಿಫೋರ್ ಏನಿರ್ತಾರೆ ನಿಮ್ದು ಎಕ್ಸಾಮ್ ಸಿಟಿಯನ್ನ ಬಿಡ್ತಾರ. ಅಂದ್ರೆ ನಿಮಗೆ ಯಾವ್ದೇ ಒಂದು ದೂರ ಊರಿಗೆ ಹಾಕಿರ್ತಾರಲ್ಲ ಅವಾಗ ನಿಮ್ಗ ಹೋಗಾಕ ನೀವು ಸಿಟಿಯನ್ನ ಬುಕ್ ಮಾಡ್ಕೋ ಅಂತ ಅಂದ್ರೆ ಟ್ರೈನಿಗೆ ಏನಾದ್ರು ಬುಕ್ ಮಾಡ್ಕೋತೀರ ಅಥವಾ ಬಸ್ ಬುಕ್ ಮಾಡ್ಕೊಳ್ಳೋ ಅನ್ನೋ ಕಾರಣಕ್ಕಾಗಿ ಅವರು ಬಿಫೋರ್ 10 ದಿವಸ ಬಿಡ್ತಾರ. ಆದ್ಮೇಲೆ ಅಂದ್ರೆ 4 ದಿವಸ ಮಿನಿಮಮ್ 4 ದಿವಸ ಇರುವಾಗ ಹಾಲ್ ಟಿಕೆಟ್ ಅನ್ನ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬಿಡ್ತಾರ. ಬಟ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಆ ರೀತಿ ಇರಲ್ಲ. ಯಾಕಂದ್ರೆ ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಹುದ್ದೆ ಆದ ಕಾರಣಕ್ಕಾಗಿ ಇಲ್ಲೇ ಲೋಕಲ್ ಎಕ್ಸಾಮ್ ಸೆಂಟರ್ ಬರ್ತಾವ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರ, ಡೈರೆಕ್ಟ್ ಆಗಿ ಹಾಲ್ ಟಿಕೆಟ್ ಅನ್ನ ಬಿಡ್ತಾರ. ಲಾಸ್ಟ್ ಟೈಮ್ ಎಲ್ಲ ಒಂದು ವಾರ ಅಥವಾ 5 ರಿಂದ 6 ದಿವಸ ಒಳಗಾದ್ರೂ ಕೂಡ ನಿಮ್ದು ಹಾಲ್ ಟಿಕೆಟ್ ಅನ್ನ ಬಿಡ್ತಾರ. ಹಾಗಿದ್ರೆ ಎಕ್ಸಾಮ್ ಸಿಟಿ ಎಲ್ಲೆಲ್ಲಿ ಬರ್ತಾವ? ಈಗ ಆಲ್ರೆಡಿ ಕೆದವರಿಗೆ ಲಾಸ್ಟ್ ಟೈಮ್ ಎಲ್ಲ ಎಕ್ಸಾಮ್ ಬರ್ದರಿ, ಅದು SDA ಬರ್ದಿರಿ, ಅದೇ ರೀತಿ FDA ಬರ್ದಿರಿ. ಅದೇ ರೀತಿ ಮುಖ್ಯವಾಗಿ ಲಾಸ್ಟ್ ಟೈಮ್ ಬಹಳ ಜನ ಬರ್ದಿದ್ದು ಅಂದ್ರೆ ಈಗ ಪೊಲೀಸ್ ಕಾನ್ಸ್ಟೇಬಲ್ ಗೆ ಕಾಂಪಿಟೇಷನ್ ಕೊಡೋ ಲೆವೆಲ್ ಯಾವ್ದಿತ್ತಪ್ಪ ಅಂದ್ರೆ ಲಾಸ್ಟ್ ಟೈಮ್ ವಿಲೇಜ್ ಅಕೌಂಟ್ಗೆ ಏನಿತ್ತಲ್ಲ ಹುದ್ದೆ, ಅಲ್ಲಿ ಎಷ್ಟು ಅಭ್ಯರ್ಥಿಗಳು ಹಾಕಿದ್ರಪ್ಪ, ಮಿನಿಮಮ್ ಅಂದ್ರೆ ಒಂದು 5 ರಿಂದ 6 ಲಕ್ಷ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರೆ. ಅದೇ ರೀತಿ ಇವಾಗ ಪೊಲೀಸ್ ಕಾನ್ಸ್ಟೇಬಲ್ಗೆ ಕೂಡ 4 ಲಕ್ಷ ಜನ ಅಂದ್ರೆ 4,000 ಹುದ್ದೆಗಳಿಗೆ 4 ಲಕ್ಷ ಜನ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಯಾರ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಸಿಟಿ ಅಥವಾ ಎಕ್ಸಾಮ್ ಸೆಂಟರ್ ಎಲ್ಲಿ ಬರುತ್ತಾ? ಸ್ನೇಹಿತರು ನೋಡ್ಕೋರಿ, ಇವಾಗ ನೀವು ಯಾವುದೇ ಒಂದು ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿರಿ, ಆಲ್ಮೋಸ್ಟ್ ಎಲ್ಲ ಅವ್ರು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ನಿಮ್ದು ಅಡ್ರೆಸ್ ಇರುತ್ತಲ್ಲ ಆ ಅಡ್ರೆಸ್ ನ ಇಟ್ಕೊಂಡು, ಅಂದ್ರೆ ಈಗ ನೀವು ಬಾಗಲಕೋಟೆ ಜಿಲ್ಲೆ ಅಭ್ಯರ್ಥಿ ಆಗಿದ್ದು ಬೇರೆ ಜಿಲ್ಲೆದವರು ತಿಳ್ಕೊರಿ, ಬೆಂಗಳೂರು ನಗರಕ್ಕೆ ಅಪ್ಲಿಕೇಶನ್ ಹಾಕಿರತ್ತ ಬೇರೆ ಯಾವುದೇ
ಮೈಸೂರು ಹಾಕಿರಿ, ಮಂಡ್ಯ ಹಾಕಿರಿ, ಎಲ್ಲೇ ಒಂದು ಅಪ್ಲಿಕೇಶನ್ ಹಾಕಿರಿ, ಅವ್ರೇನ್ ನೋಡ್ತಾರ ಆಲ್ಮೋಸ್ಟ್ ಎಲ್ಲ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಚೆಕ್ ಮಾಡ್ತಾರ, ಅಥವಾ ಅಲ್ಲಿ ಅಡ್ರೆಸ್ ಪ್ರೂಫ್ ಏನು ಕೊಟ್ಟಿರ್ತಲ್ಲ ಅಡ್ರೆಸ್ ಏನ ಎಂಟ್ರಿ ಮಾಡಿರ್ತಾರಲ್ಲ ಆ ಅಡ್ರೆಸ್ ಪ್ರಕಾರ ನಿಮ್ಗೆ ನಿಯರ್ ಆಗೋದು. ಈಗ ಬಾಗಲಕೋಟೆ ಅಭ್ಯರ್ಥಿ ನೀವು ಬಾಗಲಕೋಟಕ್ಕೆ ಕೊಡ್ತಾರಂತಿಲ್ಲ, ಈಗ BUS ಕಾಲೇಜ್ದಾಗ ಕೊಡ್ತಾರಂತ ಅನ್ಕೊಂಡ್ ಕೂತಿರ್ತೀರಿ. ಬಟ್ ಇಲ್ಲಿ BUS ಕಾಲೇಜ್ದಾಗ ಬೇರೆ ಜಿಲ್ಲೆಯವ್ರದ್ದು ಕೊಡ್ಬೋದು. ಲಾಸ್ಟ್ ಟೈಮ್ ಕೂಡ ಇದೇ ರೀತಿಯಾಗಿತ್ತು. ಜಮಖಂಡಿ ಅವರದು ಕೂಡ ಬಾಗಲಕೋಟೆಗೆ ಕೊಟ್ಟಿದ್ರು, ಅಂದ್ರೆ ಬೇರೆ ತಾಲೂಕ್ದವ್ರದ್ದು. ಅದೇ ರೀತಿ ಹುನಗುಂದವ್ರದ್ದು ಕೂಡ ಇಲ್ಲೇ ಬಾಗಲಕೋಟದಾಗ ಏನಿದೆಯಲ್ಲ ಕ್ಯಾಂಪಸ್ದಾಗ ಒಂದಿಷ್ಟು ಕೊಟ್ಟಿದ್ರು, ವಿದ್ಯಾಗರೆ ಒಂದಿಷ್ಟು ಕೊಟ್ಟಿದ್ರು, ಇಂಜಿನಿಯರಿಂಗ್ ಕಾಲೇಜ್ದಾಗ ಒಂದಿಷ್ಟು ಕೊಟ್ಟಿದ್ರು. ಅಂದ್ರೆ ಇಲ್ಲಿ ದೊಡ್ಡ ಸಿಟಿ ಐತಿ, ಎಲ್ಲಾ ಕಡೆ ಕೊಟ್ಟಿದ್ರು, ಗೌರ್ಮೆಂಟ್ ಕಾಲೇಜ್ದಾಗ ಕೊಟ್ಟಿದ್ರು. ಈ ರೀತಿ ಕೂಡ ಕೊಟ್ಟಿದ್ರು. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರಪ್ಪ, ನೀವು ಯಾವುದೇ ಒಂದು ಡಿಸ್ಟಿಕ್ ಅಪ್ಲಿಕೇಶನ್ ಹಾಕಿರ್ರಿ, ಆದಷ್ಟು ನಿಮ್ಮ ಜಿಲ್ಲೆ ಮುಖ್ಯ ಜಿಲ್ಲೆಯಲ್ಲಿ ಎಷ್ಟು ಎಕ್ಸಾಮ್ ಸೆಂಟರ್ ಹಾಕವಲ್ಲ ಅಷ್ಟು ಮಾಡ್ಕೊಂಡು ಅಲ್ಲಿ ಬೇಕಾದಷ್ಟು ಅಭ್ಯರ್ಥಿಗಳನ್ನ ಹಾಕೋತಾರ. ಏನಾದ್ರೂ ಸೀಟ್ಗಳು ಏನಾದ್ರು ಕಡಿಮೆ ಬಿದ್ದಪ್ಪ ಅಂದ್ರ ಬೇರೆ ತಾಲೂಕಿಗೆ ಹಾಕ್ತಾರ. ಅದ ನಿಮ್ ಜಿಲ್ಲೆದಲ್ಲಿ ಇರುವ ಈಗ ಬಾಗಲಕೋಟೆ ತಾಲೂಕ್ದಾಗೂ ಹಾಕ್ಬೋದು, ಬೀಳಗಿ ತಾಲೂಕ್ದಾಗೂ ಹಾಕ್ಬೋದು, ಅದೇ ರೀತಿ ಜಮಖಂಡಿಯಾಗೂ ಹಾಕ್ಬೋದು, ಇಲ್ಲ ಹುನಗುಂದ ಹಾಕ್ಬೋದು. ಈ ರೀತಿ ನಿಮ್ಮ ತಾಲೂಕ್ಗಳಾಗ ಎಷ್ಟು ಕಾಲೇಜ್ ಇರುತ್ತಲ್ಲ ಕಾಲೇಜನ್ನ ಬುಕ್ ಮಾಡ್ಕೊಂಡು ಅವ್ರ ನಿಮ್ದು ಎಕ್ಸಾಮ್ ಸೆಂಟರ್ ಕೊಡ್ತಾರ, ಅಂದ್ರೆ ಎಕ್ಸಾಮ್ ಸೆಂಟರ್ನ ಕೊಡ್ತಾರ. ಯಾವುದೇ ಒಂದು ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿದ್ರು ಕೂಡ ಆದಷ್ಟು ನಿಮ್ಮ ಜಿಲ್ಲೆಯಲ್ಲಿ ಎಕ್ಸಾಮ್ ಅನ್ನ ಕೊಡುವ ಸಾಧ್ಯತೆ ಐತ್ರಿ. ಯಾಕಪ್ಪ ಅಂದ್ರೆ ಲಾಸ್ಟ್ ಟೈಮ್ ವಿಲೇಜ್ ಅಕೌಂಟ್ ಕೂಡ ಇದೇ ರೀತಿ ಕೊಟ್ಟಿದ್ರು. ಅದಕ್ಕಾಗಿ ನೀವು ಎಲ್ಲೇ ಅಪ್ಲಿಕೇಶನ್ ಹಾಕಿರಿ, ನೀವೀಗ ಬೆಂಗಳೂರು ಅಭ್ಯರ್ಥಿ ಆಗಿದ್ದು ನೀವು ಬೆಂಗಳೂರಿಂತ್ರ ಧಾರವಾಡಕ್ಕೆ ಅಪ್ಲಿಕೇಶನ್ ಹಾಕಿದ್ರು ಕೂಡ ನಿಮ್ದು ಏನ್ ಆಧಾರ್ ಪ್ರೂಫ್ ಅಲ್ಲಿ ಏನ್ ಅಡ್ರೆಸ್ ಇರುತ್ತಲ್ಲ ಅದೇ ಅಡ್ರೆಸ್ಗೆ ಕೊಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದ್ರೆ ಎಲ್ಲಾ ಅಭ್ಯರ್ಥಿಗಳಿಗೆ ಟ್ರಾನ್ಸ್ಪೋರ್ಟ್, ಯಾಕಪ್ಪ ಅಂದ್ರೆ ಈಗ ಎಕ್ಸಾಮ್ ಒಮ್ಮೆ ಐತಪ್ಪ ಅಂದ್ರೆ ಎಲ್ಲರೂ ಕೂಡ ಬೆಂಗಳೂರದಾಗ ಇದ್ದಾರೆ, ಈ ಸೈಡ್ ಬರ್ತಿರ್ತಾರ, ಈ ಸೈಡ್ ಇದ್ದಾರ ಬೆಂಗಳೂರಿಗೆ ಹೋಗಿರ್ತಾರ. ಅದಕ್ಕಾಗಿ ಅಲ್ಲಿ ರಶ್ ಆಗುವ ಸಾಧ್ಯತೆ ಇರುತ್ತೆ. ಸ್ಪರ್ಧಾ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಅವ್ರ ಜಿಲ್ಲೆಗಳಿಗೆ ಎಕ್ಸಾಮ್ ಸೆಂಟರ್ ನ ಕೊಡ್ತಾರ್ರಿ. ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಅದೇ ರೀತಿ ಮಾಡ್ಯಾರ, ಬಟ್ ಈ ಸಾರಿನೂ ಕೂಡ ಅದೇ ರೀತಿ ಮಾಡುವ ಸಾಧ್ಯತೆ ಜಾಸ್ತಿನೇ ಐತಿ. ನೀವು ಅಪ್ಲಿಕೇಶನ್ ಎಲ್ಲೇ ಹಾಕಿದ್ರು ಕೂಡ ನಿಮ್ ಜಿಲ್ಲೆ ಅಥವಾ ನಿಮ್ ಸುತ್ತಮುತ್ತ ಇರೋ ತಾಲೂಕಿಗೆ ಕೊಡ್ತಾರ. ಇಲ್ಲಪ್ಪಾ ಅಂದ್ರ ಈಗ ಬಾಗಲಕೋಟದವ್ರ ಬಿಜಾಪುರ್ಗೂ ಕೂಡ ಕೊಡಬಹುದು, ಇಲ್ಲಾಂದ್ರ ಧಾರವಾಡಕ್ಕೂ ಕೂಡ ಕೊಡಬಹುದು. ಈ ರೀತಿ ನಿಮ್ ಸಮೀಪ ಇರುವ ಜಿಲ್ಲೆಗಳಿಗಾದ್ರೂ ಕೂಡ ಕೊಡ್ತಾರ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.